ನಮಸ್ಕಾರ. ನಮ್ಮ ಆಲೋಚನೆಗಳು ನಮ್ಮ ಬ್ಯಾಂಕ್ ಅಕೌಂಟನ್ನು ಬದಲಾಯಿಸಬಲ್ಲವಾ? ಇದು ಸುಮ್ಮನೆ ಕೇಳೋ ಪ್ರಶ್ನೆ ಅಲ್ಲ. ಇದು ಒಬ್ಬ ವ್ಯಕ್ತಿಯ ಜೀವನವನ್ನೇ ಬದಲಾಯಿಸಿದ ಒಂದು ನಿಜವಾದ ಕಥೆ. $2,500 ಸಾಲದ ಸುಳಿಯಲ್ಲಿ ಸಿಲುಕಿದ್ದವರಿಗೆ ಕೇವಲ ಒಂದು ರಹಸ್ಯ ಹೇಗೆ ಸಹಾಯ ಮಾಡ್ತು? ಬನ್ನಿ, ಈ ಇಂಟ್ರೆಸ್ಟಿಂಗ್ ಪಯಣ ಹೇಗಿತ್ತು ಅಂತ ನೋಡೋಣ. ಕಥೆಯ ಆರಂಭದಲ್ಲೇ ಒಂದು ಕಷ್ಟದ ಸನ್ನಿವೇಶ ಇದೆ ನೋಡಿ. ಹಲವಾರು ತಿಂಗಳುಗಳ ಸಾಲದ ನಂತರ ಈ ಒಂದು ವಾಕ್ಯದಲ್ಲೇ ಅವರ ಪರಿಸ್ಥಿತಿ ಎಷ್ಟೊಂದು ಕಷ್ಟವಾಗಿತ್ತು ಅಂತ ಗೊತ್ತಾಗತ್ತೆ. ಸಾಲದ ಹೊರೆ ಇದ್ದಾಗ ನಿಜಕ್ಕೂ ಪ್ರತಿಯೊಂದು ದಿನವೂ ಒಂದು ದೊಡ್ಡ ಹೋರಾಟದ ಹಾಗೆ ಇರುತ್ತೆ ಅಲ್ವಾ? ಮೊದಲ ಭಾಗ ಸಾಲದೊಂದಿಗಿನ ಹೋರಾಟ. ಇದು ಕೇವಲ ಹಣದ ಸಮಸ್ಯೆ ಆಗಿರ್ಲಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಇದವರ ಮಾನಸಿಕ ನೆಮ್ಮದಿಯನ್ನೇ ಕಿತ್ತುಕೊಂಡ ಒಂದು ದೊಡ್ಡ ಸವಾಲಾಗಿತ್ತು. ಆದ್ರೆ ಕೆಲವೊಮ್ಮೆ ಜೀವನದಲ್ಲಿ ಒಂದು ಸಣ್ಣ ಇಮೇಲ್ ಕೂಡ ದೊಡ್ಡ ಬದಲಾವಣೆ ತರಬಹುದು. ಜೇಮ್ಸ್ ರೇ ಅವರಿಂದ ಬಂದ ಆಹ್ವಾನ ಕೇವಲ ಒಂದು ಮೆಸೇಜ್ ಆಗಿರಲಿಲ್ಲ, ಅದು ಒಂದು ಹೊಸ ದಾರಿಯ ಸೂಚನೆಯಾಗಿತ್ತು. ಇದೇ ನೋಡಿ ಆ ಕ್ಷಣ ಅವರ ಜೀವನಕ್ಕೆ ಒಂದು ಹೊಸ ತಿರುವು ಸಿಕ್ಕಿದ್ದು. ಎರಡನೇ ಭಾಗ, ದಿ ಸೀಕ್ರೆಟ್ನ ಆವಿಷ್ಕಾರ. ಇಲ್ಲಿಂದಲೇ ನೋಡಿ ನಿಜವಾದ ಬದಲಾವಣೆಯ ಜರ್ನಿ ಶುರುವಾಗೋದು. ಹಾಗಾದ್ರೆ ಏನಿದು ರಹಸ್ಯ? ಹಾಗಿದ್ರೆ ಈ ರಹಸ್ಯವನ್ನ ಅವರು ಬಳಸಿದ್ದು ಹೇಗೆ ನೋಡಿ. ಇದು ಯಾವುದೋ ಕಾಂಪ್ಲೆಕ್ಸ್ ಟೆಕ್ನಿಕ್ ಅಲ್ಲ. ಮೊದಲು ಅವರು ದ ಸೀಕ್ರೆಟ್ ವಿಡಿಯೋವನ್ನ ನೋಡಿದ್ರು. ನಂತರ ತಮ್ಮ ಯೋಚನಾ ಕ್ರಮವನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಕೊಂಡ್ರು. ನನ್ಗೆ ಸಾಲವೇ ಇಲ್ಲ ಅಂತ ತಮ್ಗೆ ತಾವೇ ಪದೇ ಪದೇ ಹೇಳ್ಕೊಂಡ್ರು. ಅಷ್ಟೇ ಅಲ್ಲ, ಹಣ ನನ್ನ ಕಡೆಗೆ ಹರಿದು ಬರ್ತಿದೆ ಅಂತ ಗಟ್ಟಿಯಾಗಿ ನಂಬಿದ್ರು. ಇದು ಸುಮ್ಮನೆ ಪಾಸಿಟಿವ್ ಆಗಿರೋದಲ್ಲ, ಇದೊಂದು ರೀತಿಯ ಮೆಂಟಲ್ ಪ್ರಾಕ್ಟೀಸ್. ಒಂದು ನಿಮಿಷ, ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ. ಕೇವಲ ಯೋಚನೆಗಳನ್ನ ಬದಲಾಯಿಸ್ಕೊಂಡ್ರೆ ಸಾಲ ಹೇಗೆ ತೀರುತ್ತೆ? ಮನಸ್ಸಿನ ನಂಬಿಕೆಗೆ ನಿಜ ಜೀವನವನ್ನು ಬದಲಾಯಿಸೋ ಶಕ್ತಿ ಇದೆಯಾ? ಇದು ಸಾಧ್ಯನಾ? ಬನ್ನಿ, ಕಥೆ ಮುಂದೆ ಏನ್ ಹೇಳುತ್ತೆ ಅಂತ ನೋಡೋಣ. ಉತ್ತರ ಇಲ್ಲೇ ಇದೆ ನೋಡಿ. ಆಕರ್ಷಣೆಯ ನಿಯಮ ಅಥವಾ ಲಾ ಆಫ್ ಅಟ್ರಾಕ್ಷನ್. ಇದರ ಪ್ರಕಾರ ನಮ್ಮ ಆಲೋಚನೆಗಳು ಮತ್ತೆ ನಮ್ಮ ನಂಬಿಕೆಗಳು ನಮ್ಮ ಜೀವನಕ್ಕೆ ಅದೇ ರೀತಿಯ ವ್ಯಕ್ತಿಗಳನ್ನ ಮತ್ತು ಸಂದರ್ಭಗಳನ್ನ ಆಕರ್ಷಿಸುತ್ತವೆ. ಇಲ್ಲಿ ಲೇಖಕರ ಸಕಾರಾತ್ಮಕ ಮನಸ್ಥಿತಿಯೇ ಸ್ಟೀವ್ ಅನ್ನೋ ಅವಕಾಶವನ್ನು ಅವರ ಕಡೆಗೆ ಸೆಳೆಯಿತು. ಮೂರನೆಯ ಭಾಗ, ಹಣಕಾಸು ಮಾರ್ಗದರ್ಶಕನ ಆಗಮನ. ಇಲ್ಲಿ ಕಥೆಗೆ ಸ್ಟೀವ್ ಸಿ ಅನ್ನೋ ಹೊಸ ಪಾತ್ರದ ಎಂಟ್ರಿ ಆಗುತ್ತೆ. ಲೇಖಕರ ಪ್ರಕಾರ ಇದು ಆಕಸ್ಮಿಕವಾಗಿ ನಡೆದಿದ್ದಲ್ಲ, ಬದಲಾಗಿ ಅವರ ಹೊಸ ನಂಬಿಕೆಯಿಂದ ಸಿಕ್ಕ ಫಲ. ಈ ಭೇಟಿ ನಡೆದಿದ್ದು ಒಂದು ಬಿಸ್ನೆಸ್ ಮೀಟಿಂಗ್ನಲ್ಲಿ. ಅಲ್ಲಿ ಸ್ಟೀವ್ ತಮ್ಮ ಹತ್ತಿರ ಒಂದು ಪರ್ಫೆಕ್ಟ್ ಫೈನಾನ್ಷಿಯಲ್ ಪ್ಲಾನ್ ಇದೆ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ಲೇಖಕರು ಸ್ವಲ್ಪವೂ ತಡ ಮಾಡ್ಲಿಲ್ಲ. ಮರುದಿನವೇ ಅವರಿಗೆ ಕಾಲ್ ಮಾಡಿದ್ರು. ನೋಡಿ, ನಂಬಿಕೆ ಅವಕಾಶವನ್ನು ಸೃಷ್ಟಿ ಮಾಡ್ತು, ಆದರೆ ಆಕ್ಷನ್ ತಗೊಂಡಿದ್ದು ಆ ಅವಕಾಶವನ್ನು ನಿಜವಾಗಿಸಿತು. ನಾಲ್ಕನೇ ಭಾಗ, 2500 ಫಲಿತಾಂಶ. ಈಗ ಕಥೆಯ ಕ್ಲೈಮ್ಯಾಕ್ಸ್ಗೆ ಬಂದಿದ್ದೇವೆ. ಮನಸ್ಥಿತಿ ಬದಲಾಯಿತು, ಅವಕಾಶ ಸಿಕ್ತು. ಆದ್ರೆ ಕೊನೆಗೆ ರಿಸಲ್ಟ್ ಏನಾಯ್ತು? $2,500. ಹೌದು, ಕೇವಲ ಒಂದು ತಿಂಗಳೊಳಗೆ ಅಷ್ಟು ದೊಡ್ಡ ಮೊತ್ತದ ಸಾಲ ತೀರಿಹೋಗಿತ್ತು. ಇದು ಬರೀ ಹಣ ಅಲ್ಲ, ಇದು ಅವರ ನಂಬಿಕೆಗೆ ಸಿಕ್ಕಿದ ಒಂದು ದೊಡ್ಡ ಸಾಕ್ಷಿ. ಇದರ ಸ್ಪೀಡ್ ನೋಡಿ. ಮೊದಲ ವಾರ ದಿ ಸೀಕ್ರೆಟ್ ನೋಡಿದ್ರು, 2ನೇ ವಾರದಲ್ಲಿ ಸ್ಟೀವ್ ಅವರನ್ನ ಭೇಟಿಯಾದ್ರು ಮತ್ತು 1 ತಿಂಗಳಿಗಿಂತ ಕಡಿಮೆ ಸಮಯದಲ್ಲಿ $2,500 ಸಾಲ ತೀರಿಸಿದ್ರು. ಎಲ್ಲವೂ ಕಣ್ಣು ಮುಚ್ಚಿ ತೆರೆಯೋ ಅಷ್ಟ್ರಲ್ಲಿ ನಡೆದಾಗೆ ಅನ್ಸುತ್ತೆ. 5ನೆಯ ಭಾಗ, ಒಂದು ಹೊಸ ಆರ್ಥಿಕ ಭವಿಷ್ಯ. ಈ $2,500 ಇದೆಯಲ್ಲ, ಇದು ಕೇವಲ ಒಂದು ಆರಂಭವಾಗಿತ್ತು. ಈ ಘಟನೆ ಅವರ ಹಣಕಾಸಿನ ಬಗೆಗಿನ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸಿಬಿಟ್ಟು. ಮತ್ತು ಕಥೆಯ ಕೊನೆಯಲ್ಲಿ ಅವರ ಮಾತುಗಳು ಹೀಗಿವೆ, ಮತ್ತು ಈಗ ನಾನು ಶ್ರೀಮಂತನಾಗುತ್ತೇನೆ. ಇಲ್ಲಿ ಯಾವುದೇ ಭಯ ಇಲ್ಲ, ಅನುಮಾನ ಇಲ್ಲ. ಇರೋದು ಕೇವಲ ದೃಢವಾದ ಅಚಲವಾದ ನಂಬಿಕೆ. ಸಾಲದ ಹತಾಶೆಯಿಂದ ಸಂಪತ್ತಿನ ನಿರೀಕ್ಷೆಯವರೆಗಿನ ಈ ಪಯಣ ನಿಜಕ್ಕೂ ಅದ್ಭುತ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ, ನಮ್ಮ ನಂಬಿಕೆಗಳು ನಮ್ಮ ಬ್ಯಾಲೆನ್ಸ್ ಶೀಟನ್ನು ನಿಜವಾಗಿಯೂ ಬದಲಾಯಿಸಬಲ್ಲವಾ? ನಮ್ಮ ಆಲೋಚನೆಗಳಿಗೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ರೂಪಿಸುವ ಶಕ್ತಿ ಇದೆಯಾ? ಈ ಪ್ರಶ್ನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಯೋಚನೆ ಮಾಡಿ.